ಸೂರ್ಯನ ತಂದೆಯ ಊರು ಇವತ್ತಿನ ಕಾಶ್ಮೀರ. ಕಶ್ಯಪ ಅವರ ಅಪ್ಪ ಆ ಕಶ್ಯಪ ತಪವನಾಚರಿಸಿದಂತಹ ಸ್ಥಳ ಕಶ್ಯಪಪುರ ಅಥವಾ ಕಶ್ಯಪ ಮೇರು, ಆದ್ದರಿಂದ ಕಾಶ್ಮೀರ ಅದು. ಇವತ್ತು ನೋಡಿ ಅಲ್ಲಿಗೆ ಬಂದು ಗುಂಡು ಹೊಡೆದ್ಬಿಟ್ಟು ಕೊಂದ್ಬಿಟ್ಟು ಹೊರಟೋದ್ರು ನಮ್ಮವರನ್ನ ಅಲ್ವಾ. ಎಂಥ ಪರಿಸ್ಥಿತಿ ಬಂತು ಅಂತ ಸ್ಥಳಕ್ಕೆ. ಹಿಂದೆ ಹೆಂಗೆಲ್ಲ ಹೆಸರುಗಳಿತ್ತು. ಇಂದು ನಾವು ಕಥೆ ಮಾಡುವಾಗ ಸೌರಾಷ್ಟ್ರ ಅಂತ ಕರಿತೀವಿ. ಸೌರಾಷ್ಟ್ರ ಅಂದ್ರೆ ಯಾವುದು? ಇವತ್ತಿನ ಗುಜರಾತ್. ವಿದರ್ಭ ಅಂದ್ರೆ ಯಾವುದು? ಮಹಾರಾಷ್ಟ್ರ. ಕರುಪ್ಪು ನಾಡು ಅಂದ್ರೆ ನಮ್ಮ ಕರ್ನಾಟಕ. ಉಜ್ಜಯಿನಿ ಅಂದ್ರೆ ಮಧ್ಯಪ್ರದೇಶ. ಕಾಶಿ ಕೋಸಲ ಅಂತಂದ್ರೆ ಉತ್ತರ ಪ್ರದೇಶ. ಜಾನಕಿಪುರ ಅಂದ್ರೆ ಇವತ್ತಿನ ನೇಪಾಳ ರಾಷ್ಟ್ರ, ಪ್ರತ್ಯೇಕ ರಾಷ್ಟ್ರವಾಗಿ ಹೋಗಿದೆ ಅದು. ಜಾನಕಿಪುರ ಅಂತ ಅದ್ರ ಮೂಲ ಹೆಸರು. ಹಾಗೆ ಕಂದಹಾರ್ ಅಂತ ಕರೀತಾರೆ, ಇವತ್ತು ಅಫ್ಘಾನಿಸ್ತಾನದಲ್ಲಿದೆ. ಕ್ರಿಕೆಟ್ ಆಡೋರು ನೋಡಿದ್ರೆ ಗೊತ್ತಿರ್ತದೆ ಕಂದಹಾರ್ ಅಂತ. ಆ ಕಂದಹಾರ್ನ ಮೂಲ ಹೆಸರೇನು ಗೊತ್ತಾ? ಗಾಂಧಾರ. ಗಾಂಧಾರ ಅಂದ್ರೆ ಗಾಂಧಾರಿ ಹುಟ್ಟಿದಂತ ನಾಡೋದು. ಇವತ್ತು ನೋಡಿ ಏನಾಗಿದೆ ಪರಿಸ್ಥಿತಿ. ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಮನುಷ್ಯನಿಗೆ ಬೆಂಕಿ ಹಾಕಿ ಪೆಟ್ರೋಲ್ ಸುರಿದು ಜೀವಂತವಾಗಿ ಬೆಂಕಿ ಹಾಕ್ಬಿಟ್ರು. ಆ ಪಶ್ಚಿಮ ಬಂಗಾಳದ ರಾಜಧಾನಿ ಢಾಕಾ. ಕೇಳಿರ್ಬೋದು ನೀವು. ಢಾಕಾ ಅಂತ ಯಾಕೆ ಹೆಸರು ಬಂತು ಗೊತ್ತೇ? ಶಕ್ತಿಪೀಠ. ನಮ್ಮ ಮೈಸೂರಲ್ಲಿದ್ದಾಳಲ್ಲ ತಾಯಿ ಚಾಮುಂಡೇಶ್ವರಿ, ಅಂಥ ಒಂದು ಶಕ್ತಿಪೀಠ ಅಲ್ಲೂ ಇದೆ. ಆ ತಾಯಿ ಹೆಸರು ಢಾಕೇಶ್ವರಿ ಅಂತ. ಆ ಢಾಕೇಶ್ವರಿಯ ನೆನಪಿನಿಂದಾಗಿ ಆ ಊರಿಗೆ ಢಾಕಾ ಅಂತ ಹೆಸರು ಬಂದಿರೋದು. ಇವತ್ತು ಹೆಂಗಾಗಿದೆ ಪರಿಸ್ಥಿತಿ. ಪಾಕಿಸ್ತಾನದಲ್ಲಿ ಒಂದು ಊರಿದೆ, ಲಾಹೋರ್ ಅಂತ ಕರೀತಾರದ. ನೀವೆಲ್ಲ ಕೇಳಿರ್ಬೋದು. ಲಾಹೋರ್ ಅಂದ್ರೆ ಏನು ಗೊತ್ತಾ? ಲವಪುರಿ ಅಂತ ಅರ್ಥ. ಅಂದ್ರೆ ರಾಮ ತನ್ನ ಮಗನಾದಂಥ ಲವನಿಗೋಸ್ಕರವಾಗಿ ಕಟ್ಟಿಕೊಟ್ಟಂತ ಊರು ಅದು ಲವಪುರಿ. ಹಾಗೆ ಇನ್ನೊಂದಿದೆ ಪೇಶಾವರ್ ಅಂತ ಕರೀತಾರೆ, ಪಾಕಿಸ್ತಾನದಲ್ಲಿ ಇದೆ ಅದು. ಅದೇನಂತ ಅದರ ಹೆಸರು ಏನಂತ ಅಂದ್ರೆ ಅದರ ಹೆಸರು ಪುರುಷಪುರ ಅಂತ ಅದರ ಹೆಸರು. ಕಳಿಂಗ ಅಂದ್ರೆ ಯಾವ ಮಹೋನ್ನತವಾದಂತಹ ಒರಿಸ್ಸಾ ರಾಜ್ಯ, ಅವತ್ತಿಗೆ ಕಳಿಂಗ ಅಂತ ಕರೀತಿದ್ರು. ಹೀಗೆ ಬೇಕಾದಷ್ಟು ಊರು ಹೆಸರುಗಳನ್ನ ನಾವು ನೀವೆಲ್ಲರೂ ಕೂಡ ಇವತ್ತು ಕಳ್ಕೊಂಡಿದ್ದೀವಿ. ಬೇಕಾದಷ್ಟು ಊರ ಹೆಸರುಗಳನ್ನ ಕಳ್ಕೊಂಡಿದ್ದೀವಿ. ಹಾಗಾಗಿ ಅಂದಿನ ಕಾಲದ ಆ ಧರ್ಮಕಾಲ, ಆ ಒಂದು ಸನಾತನತೆಯ ಉತ್ತುಂಗದ ಕಾಲ ಮತ್ತೆ ನೆರವೇರಲಿ, ಮತ್ತೆ ಧರ್ಮನೆಲೆಯಾಗಲಿ. ಧರ್ಮನೆಲೆಯಾಗಬೇಕು. ಎಲ್ಲರೂ ಹೆಂಗಿರ್ತಾರೋ ಹಂಗಂಗೆ ಬದುಕೋದಕ್ಕೆ ಬಿಡುವಂಥದ್ದೇ ನಮ್ಮ ಧರ್ಮ ಅಲ್ವಾ. ಎಲ್ಲರನ್ನೂ ಸೇರಿಸ್ಕೊಂಡು ಬದುಕ್ತೀವಿ ನಾವು. ಹಾಗಾಗಿ ಅಂತಹ ಧರ್ಮನೆಲೆಯಾಗಲಿ, ಎಲ್ಲರಲ್ಲೂ ಕೂಡ ಪ್ರೇಮ ಹುಟ್ಟಲಿ, ಪ್ರೀತಿ ಹುಟ್ಟಲಿ, ದ್ವೇಷ ಬೇಡ ಎನ್ನುವಾಗ ನಾವು ನೀವೆಲ್ಲರೂ ಕೂಡ ಭಯಭಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸುವಾಗ ಮುಂದಿನ ಗ್ರಹ ಯಾವುದು? ಚಂದ್ರಗ್ರಹ. ಈ ನಮ್ಮ ಕಥಾಭಾಗದಲ್ಲಿ ಸೂರ್ಯನಾದ ಮೇಲೆ ಚಂದ್ರನ ಒಂದು ಧ್ಯಾನವನ್ನು ಮಾಡ್ತಾ ಯಾವ ರೀತಿಯ ನಾಮಸ್ಮರಣೆಯನ್ನು ಮಾಡಬೇಕು ಎನ್ನುವಾಗ, ಚಂದಿರನು ಬಲು ಸುಂದರನು ಮಂಗಳಕಾರ